प्रियच्छात्राः संस्कारसुधा संस्कृतकक्षां स्वागतम्। अहं गणपति हेगडे, संस्कृत अध्यापकः। अद्य अहं दशमकक्षा तृतीयभाषा संस्कृतस्य षष्ठं पाठं योगः इति तं पाठम् अधुना बोधयामि। सर्वेषां हार्दं स्वागतम्। षष्ठः पाठः आरನೇ पाठ जीवनयोगः ಅಂತ ಜೀವನಾಯ ಯೋಗಃ ಅಂತ ಹೇಳ್ಬೋದು. ಜೀವನ ಯೋಗ ಜೀವನ ಅಂದ್ರೆ ಲೈಫ್ ಅಂತ, ಬದುಕು. ಯೋಗ ಅನ್ನೋ ಶಬ್ದಕ್ಕೆ ತುಂಬಾ ಅರ್ಥಗಳಿವೆ. ಯೋಗ ಅಂದ್ರೆ ಸಂಬಂಧ ಅಂತ ಅರ್ಥ ಇದೆ. ಯೋಗೋ ನಾಮ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೀವಿ. ಯೋಗ ಅಂದ್ರೆ ಮನಸ್ಸನ್ನ ಹತೋಟಿಯಲ್ಲಿ ಇಡುವಂತಹದ್ದು ಅಂತ, ಮನಸ್ಸನ್ನ ಕಂಟ್ರೋಲ್ ಮಾಡೋದು, ಕಂಟ್ರೋಲ್ ಆಫ್ ಮೈಂಡ್ ಅಂತ. ಆಮೇಲೆ ಯೋಗ ಅಂದ್ರೆ ಕೂಡಿ ಬರುವುದು ಅಂತ ಹೇಳ್ತೀವಿ. ಯೋಗ ಬಂದಿದೆ, ದೃಷ್ಟ ಬಂದಿದೆ ಅಂತನೂ ಆ ಅರ್ಥ ಕೂಡ ಇದೆ. ಬಟ್ ಇಲ್ಲಿ ಜೀವನಕ್ಕಾಗಿ ಯೋಗ, ಜೀವನ ಯೋಗ, ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನ ಭಗವದ್ಗೀತೆಯ ಕೆಲವು ಶ್ಲೋಕಗಳ ಮೂಲಕ ಇಲ್ಲಿ ವಿವರಿಸಲಾಗಿದೆ. ಅತ್ಯಂತ ಪ್ರಮುಖವಾದ ಕೆಲವು ಶ್ಲೋಕಗಳನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನ ಮೂಲಕ ಇಡೀ ಪ್ರಪಂಚಕ್ಕೆ ಜ್ಞಾನಧಾರೆಯನ್ನ ಎರೆದಿದ್ದಾನೆ. ಅಂತಹ ಭಗವದ್ಗೀತೆಯ ಕೆಲವು ಪ್ರಮುಖ ಶ್ಲೋಕಗಳನ್ನ ಇಲ್ಲಿ ಕೊಡಲಾಗಿದೆ. ಯದ್ ಇಹ ಅಸ್ತಿ ತದ್ ಅನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತ್. ಯತ್ ಇಹ ಅಸ್ತಿ ಯದ್, ಇಲ್ಲಿ ಯತ್ ಪ್ಲಸ್ ಇಹ ಜಸ್ತ್ವ ಸಂಧಿ, ಇಹ ಪ್ಲಸ್ ಅಸ್ತಿ ಸವರ್ಣ ದೀರ್ಘ ಸಂಧಿ. ಹಾಗಂದ್ರೇನು? ಯಾವುದು ಇಲ್ಲಿ ಇದೆಯೋ, ಇಲ್ಲಿ ಅಂದ್ರೆ ಭಗವದ್ಗೀತೆಯಲ್ಲಿ ಇದೆಯೋ, ಮಹಾಭಾರತದಲ್ಲಿ ಇದೆಯೋ, ಮಹಾಭಾರತದ ಇಂಪಾರ್ಟೆನ್ಸ್ ಅನ್ನ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ತತ್ ಅನ್ಯತ್ರ, ಅದು ಬೇರೆ ಕಡೆನೂ ಇದೆ ಅಂತ. ಯಾವುದು ಮಹಾಭಾರತದಲ್ಲಿ ಇದೆಯೋ ತತ್ ಅನ್ಯತ್ರ, ಅದನ್ನು ನಾವು ಬೇರೆ ಕಡೆ ಕೂಡ ಕಾಣಬಹುದು. ತತ್ ಪ್ಲಸ್ ಅನ್ಯತ್ರ, ಇಲ್ಲೂ ಜಸ್ತ್ವ ಸಂಧಿ ಇದೆ. ಯತ್ ನ ಇಹ ಅಸ್ತಿ, ಯತ್ ನ ಯನ್ನ ಅನುನಾಸಿಕ ಸಂಧಿ, ಇಹ ಪ್ಲಸ್ ಅಸ್ತಿ ಸವರ್ಣ ದೀರ್ಘ ಸಂಧಿ. ಯಾವುದು ಇಲ್ಲಿ ಇಲ್ಲವೋ ಅಂದ್ರೆ ಮಹಾಭಾರತದಲ್ಲಿ ಇಲ್ಲವೋ, ನ ತತ್ ಕ್ವಚಿತ್, ಅದು ಬೇರೆಲ್ಲಿಯೂ ಇಲ್ಲ. ಅಂದ್ರೆ ಯಾವುದು ಮಹಾಭಾರತದಲ್ಲಿ ಇದೆಯೋ ಅದನ್ನ ಬೇರೆ ಕಡೆ ನಾವು ಕಾಣ್ಬೋದು. ಯಾವುದು ಮಹಾಭಾರತದಲ್ಲಿ ಇಲ್ಲವೋ ಅದನ್ನು ಹೊರತುಪಡಿಸಿ ಬೇರೆ ಏನು ಬೇರೆ ಕಡೆ ಇರೋದಿಲ್ಲ. ಅಂದ್ರೆ ಮಹಾಭಾರತ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಅಂತ ಅರ್ಥ. ಮಹಾಭಾರತದಲ್ಲಿ ಎಲ್ಲವೂ ಇದೆ ಅಂತ. ಅಲ್ಲಿ ಬರೋ ಕ್ಯಾರೆಕ್ಟರ್ ಸಹ ಅಷ್ಟೇ. ಆ ರೀತಿ ಕ್ಯಾರೆಕ್ಟರ್ ಹಿಂದಿನ ಕಾಲದಲ್ಲಿಯೂ ನಾವು ನೋಡ್ಬೋದು. ದುರ್ಯೋಧನ, ದುಶ್ಯಾಸನ್ ಅಂತವರು ಇದ್ದಾರೆ ಈ ಪ್ರಪಂಚದಲ್ಲಿ. ಅರ್ಜುನ, ಭೀಮ, ಧರ್ಮರಾಜನಂತವರು ಸಹ ಈ ಪ್ರಪಂಚದಲ್ಲಿ ಇದ್ದಾರೆ. ಹಾಗಾಗಿ ಮಹಾಭಾರತ ಅನ್ನೋದು ಯಾವಾಗಲೂ ಶಾಶ್ವತವಾದದ್ದು. ಅದರಲ್ಲಿ ಬರುವ ವಿಚಾರಧಾರೆಗಳು ತುಂಬಾ ಮುಖ್ಯವಾದದ್ದು. ಇವೆಲ್ಲ ಅದರಿಂದ ನಾವು ತಿಳ್ಕೊಳ್ಳುವುದು ತುಂಬಾ ಇದೆ. ಇತಿ ಉಕ್ತಿ, ಈ ಸ್ಟೇಟ್ಮೆಂಟ್, ಉಕ್ತಿ ಅಂದ್ರೆ ಸ್ಟೇಟ್ಮೆಂಟ್ ಅಥವಾ ಸುಭಾಷಿತ, ಮಹಾಭಾರತಸ್ಯ ವಿಷಯ ವೈಶಾಲ್ಯಂ ಪ್ರದರ್ಶಯತಿ. ಮಹಾಭಾರತದ ವಿಷಯ ವೈಶಾಲ್ಯತೆಯನ್ನ, ಅದರಲ್ಲಿ ಎಷ್ಟೊಂದು ವಿಷಯಗಳಿವೆ ಅನ್ನೋದನ್ನ ಈ ವಾಕ್ಯ ತಿಳಿಸಿಕೊಡುತ್ತೆ, ಪ್ರದರ್ಶಿಸುತ್ತೆ. ಪ್ರದರ್ಶಯತಿ ಲಟ್ ಪ್ರಥಮ ಏಕವಚನ. ಮಹಾಭಾರತಸ್ಯ ಭೀಷ್ಮ ಪರ್ಮಣಿ ವಿಶ್ವವಿಖ್ಯಾತ ಶ್ರೀಮದ್ ಭಗವದ್ಗೀತಾ ಅಸ್ತಿ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ, ಪರ್ವ ಅಂದ್ರೆ ಚಾಪ್ಟರ್ ಅಂತ ಹೇಳ್ತೀವಿ, ಅಧ್ಯಾಯಗಳು. ಇಲ್ಲಿ 18 ಪರ್ವಗಳಿವೆ ಮಹಾಭಾರತದಲ್ಲಿ. 18 ದಿವಸ ಯುದ್ಧ ಆಗುತ್ತೆ. ಸೊ ಭೀಷ್ಮ ಪರ್ವ, ಇವಾಗ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಈ ರೀತಿ 18 ಪರ್ವಗಳು ಬರುತ್ತೆ. ಭೀಷ್ಮ ಪರ್ವದಲ್ಲಿ ವಿಶ್ವವಿಖ್ಯಾತ ಅಂದ್ರೆ ವರ್ಲ್ಡ್ ಫೇಮಸ್, ವಿಶ್ವ ಪ್ರಸಿದ್ಧ ಶ್ರೀಮದ್ ಭಗವದ್ಗೀತಾ ಅಸ್ತಿ. ಭಗವದ್ಗೀತೆ ವರ್ಲ್ಡ್ ಫೇಮಸ್ ಯಾಕಾಯ್ತು ಅಂದ್ರೆ ಅದರಲ್ಲಿರುವಂತಹ ಸುಭಾಷಿತ ಅಥವಾ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಬೋಧಿಸಿದಂತಹ ಗೀತೆಯಾದ್ದರಿಂದ ಇದು ಭಗವತಃ ಗೀತಾ, ಭಗವದ್ಗೀತಾ. ಷಷ್ಠಿ ತತ್ಪುರುಷ ಸಮಾಸ. ಭಗವತ್ ಪ್ಲಸ್ ಗೀತಾ ಅಂದ್ರೆ ಜಸ್ತ್ವ ಸಂಧಿ ಆಗುತ್ತೆ. ಸಾಕ್ಷಾತ್ ನಾರಾಯಣನೇ ಪಾರ್ಥನ ರೂಪದಲ್ಲಿ, ಪಾರ್ಥನ ನೆಪವಾಗಿಟ್ಟುಕೊಂಡು, ಅರ್ಜುನನ ನೆಪವಾಗಿಟ್ಟುಕೊಂಡು ನಮ್ಮೆಲ್ಲರಿಗೂ ಸಹ, ಎಲ್ಲ ಸಾಮಾನ್ಯ ಜನರಿಗೂ ಆ ಫಿಲಾಸಫಿಯನ್ನ, ತತ್ವಶಾಸ್ತ್ರವನ್ನ, ಮೋಕ್ಷ ಮಾರ್ಗವನ್ನ, ಧರ್ಮ ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾನೆ. ಹಾಗಾಗಿ ಇದಕ್ಕೆ ಮಹತ್ವವಿದೆ. ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಶ್ರೀಮದ್ ಭಗವದ್ಗೀತಾ.
ಒಟ್ಟು 700 ಶ್ಲೋಕಗಳನ್ನ ಒಳಗೊಂಡಿದೆ. 18 ಚಾಪ್ಟರ್ಸ್ ಇದೆ. ಇದರಲ್ಲಿ ಭೀಷ್ಮ ಪರ್ವದಲ್ಲಿ ಶ್ರೀಮದ್ ಭಗವದ್ಗೀತಾ ಬರುತ್ತೆ. ಅಂದರೆ ಅರ್ಜುನ, ಪಾರ್ಥ, ಆಮ್, ಭೀಷ್ಮ, ದ್ರೋಣ ಮುಂತಾದವರನ್ನೆಲ್ಲ ಕಂಡು ನಾನು ಯುದ್ಧ ಮಾಡೋದೇ ಇಲ್ಲ, ಇಂಥವ್ರನ್ನೆಲ್ಲ ಕೊಂದು ನಾನು ಏನು ಪಡಿಬೇಕಾಗಿದೆ, ನನಗೆ ಇಂಥವ್ರನ್ನೆಲ್ಲ ಕೊಂದು ಸಿಗುವಂತಹ ಅಧಿಕಾರ ಏನು ನನಗೆ ಬೇಕಾಗಿಲ್ಲ, ಅವರನ್ನು ನಾನು ಕೊಲ್ಲುವುದಿಲ್ಲ ಅಂತ ಭಯದಿಂದ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟಾಗ ಅರ್ಜುನನಿಗೆ ನೀತಿ ಬೋಧನೆಯನ್ನ ಶ್ರೀಕೃಷ್ಣ ಪರಮಾತ್ಮನೆ ಅವನನ್ನ ಯುದ್ಧಕ್ಕೆ ಹುರಿದುಂಬಿಸ್ತಾನೆ. ಆಗ ಆ ಸಂದರ್ಭದಲ್ಲಿ ಭಗವದ್ಗೀತೆ ಬರುತ್ತೆ. ವ್ಯಾಸ ವಿರಚಿತೆ ಮಹಾಭಾರತೆ ಯುದ್ಧ ಸಂದರ್ಭೆ ಭಗವಾನ್ ಶ್ರೀಕೃಷ್ಣ ಗೀತಾದ್ವಾರ ಅರ್ಜುನಂ ಜೀವನಯೋಗಂ ಬೋಧಯತಿ. ವ್ಯಾಸ ವಿರಚಿತೆ ತಮಗೆಲ್ಲ ಗೊತ್ತಿದೆ, ವೇದವ್ಯಾಸರು ರಚಿಸಿದಂತಹ ಮಹಾಭಾರತ. ಯುದ್ಧ ಸಂದರ್ಭದಲ್ಲಿ, ಅಂತಹ ಮಹಾಭಾರತದಲ್ಲಿ ಯುದ್ಧ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣ, ಭಗವಂತನಾದ ಶ್ರೀಕೃಷ್ಣನು ಗೀತಾದ್ವಾರ, ಗೀತೆಯ ಮೂಲಕ ಅರ್ಜುನಂ ಜೀವನ ಯೋಗಂ ಬೋಧಯತಿ. ಅರ್ಜುನನಿಗೆ ಜೀವನ ಯೋಗವನ್ನ, ಅಂದ್ರೆ ಜೀವನದಲ್ಲಿ ಹೇಗೆ ಇರಬೇಕು, ನಾವು ಜೀವನದಲ್ಲಿ ಯೋಗವನ್ನ ಹೇಗೆ ಅಳವಡಿಸ್ಕೊಳ್ಬೇಕು, ನಮ್ಮ ಕರ್ತವ್ಯ ಏನು, ಯಾವ ಮಾರ್ಗದಲ್ಲಿ ಹೋದರೆ ನಾವು ಮೋಕ್ಷವನ್ನ ಪಡಿಬಹುದು, ಧರ್ಮಾರ್ಥ ಮೋಕ್ಷಗಳನ್ನ ಪಡೆಯುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾನೆ. ಆ ರೀತಿ ಅವನನ್ನು ಬೋಧಯತಿ ಅಂದ್ರೆ ಟೀಚ್ ಮಾಡ್ತಾನೆ ಜೀವನ ಯೋಗವನ್ನ. ಆ ಭಗವದ್ಗೀತಾಯ ಕರ್ಮ ಭಕ್ತಿ ಜ್ಞಾನ ಯೋಗಾನಾಂ ಪ್ರತಿನಿಧಿಭೂತಾಃ ಸಾರತಮಾಃ ಷಟ್ ಶ್ಲೋಕಾಃ ಅತ್ರ ಉದ್ಧೃತಾಃ. ಭಗವದ್ಗೀತೆಯ ಕರ್ಮ ಭಕ್ತಿ ಜ್ಞಾನ, ಮೂರು ಯೋಗಗಳು. ಕರ್ಮ ಮಾರ್ಗದಲ್ಲೂ ನಾವು ದೇವರನ್ನ ಕಾಣಬಹುದು. ಕಾಯಕವೇ ಕೈಲಾಸ ಅಂತ ನಿಸ್ವಾರ್ಥತೆಯಿಂದ ನಾವು ಕೆಲಸವನ್ನ, ನಮ್ಮ ಕರ್ತವ್ಯಗಳನ್ನ ಮಾಡಿ ದೇವರನ್ನ ಕಾಣಬಹುದು. ಅದೇ ರೀತಿ ಭಕ್ತಿ ಮಾರ್ಗದಲ್ಲೂ ಕೂಡ ಪುರಂದರದಾಸರು, ಕನಕದಾಸರು ಇವರೆಲ್ಲ ಭಕ್ತಿ ಮಾರ್ಗದಲ್ಲಿ ದೇವರನ್ನ. ಆಮೇಲೆ ಜ್ಞಾನ ಮಾರ್ಗ, ಶಂಕರಾಚಾರ್ಯರು, ವಿವೇಕಾನಂದರು ಇವರೆಲ್ಲ ಜ್ಞಾನ ಮಾರ್ಗದಲ್ಲಿ ದೇವರನ್ನ ಕಂಡವರು, ರಾಮ ಪರಮಹಂಸರು. ಈ ರೀತಿ ಜ್ಞಾನ ಮಾರ್ಗ, ಮೂರು ಮಾರ್ಗಗಳಿವೆ ದೇವರನ್ನ ಕಾಣೋದಕ್ಕೆ. ಹಾಗಾಗಿ ಮೂರು ಯೋಗಗಳ ಪ್ರತಿನಿಧಿ ಭೂತಾಹ, ಅದು ಮೂರು ಯೋಗಗಳನ್ನ ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಸಾರತಮಾಹ ಷಟ್ ಶ್ಲೋಕಾಹ, ಸಾರವತ್ತಾದಂತಹ 6 ಶ್ಲೋಕಗಳು ಉದ್ಧೃತಾಹ, ಇಲ್ಲಿ ಹೇಳಲ್ಪಟ್ಟಿವೆ ಅಂತ. ಮೊದಲನೇ ಶ್ಲೋಕ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಈಗ ಅನ್ವಯಾರ್ಥ ನೋಡೋಣ. ತೇ, ತೇ ಅಂದ್ರೆ ಭವತಃ ಅಂತ, ನಿನ್ನ ಕರ್ಮಣಿ ಕ್ರಿಯಾಯಾಮ್ ಏವ ಅಧಿಕಾರ, ಅಂದ್ರೆ ನಿನಗೆ ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ. ಕದಾಚನ, ಕದಾ ಅಪಿ, ಯಾವುದೇ ಸಂದರ್ಭದಲ್ಲಿಯೂ, ಫಲೇಶು, ಕರ್ಮದ ಫಲಗಳಲ್ಲಿ ಮಾ ಅಧಿಕಾರ, ಅಧಿಕಾರವಿಲ್ಲ ನಿನಗೆ. ಒಂದು ಪ್ರತಿಯೊಬ್ಬ ನಿನಗೆ ಅಂದ್ರೆ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಮೂಲಕ ಜನರಿಗೂ ಸಹ ತಿಳಿಸ್ಕೊಡ್ತಾ ಇದ್ದಾನೆ. ಜನರಿಗೆ ಅವರವರ ಕರ್ತವ್ಯಗಳನ್ನ ಮಾಡುವುದಕ್ಕೆ ಮಾತ್ರ ಅಧಿಕಾರ ಇದೆ. ಆದರೆ ಅದರಿಂದ ಏನು ಫಲ ಅಂತ ನಾವು ಫಲಗಳ ಬಗ್ಗೆ ನಾವು ಏನು ಆಸೆಯನ್ನ ಇಟ್ಕೊಳ್ಬಾರ್ದು. ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥತೆಯಿಂದ ನಾವು ಕಾರ್ಯಗಳನ್ನ ಮಾಡಬೇಕು. ಫಲಗಳಲ್ಲಿ ಅಧಿಕಾರ ಇಲ್ಲ, ಫಲ ಸಿಕ್ಕೇ ಸಿಗತ್ತೆ, ಭಗವಂತ ಕೊಟ್ಟೇ ಕೊಡ್ತಾನೆ. ಆದರೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ನಾವು ಗಮನ ಕೊಡಬೇಕು, ಆಸಕ್ತಿಯಿಂದ, ನಿಸ್ವಾರ್ಥ. ಕರ್ಮ ಫಲ ಹೇತು ಕ್ರಿಯಾಫಲಸ್ಯ ಸ್ವಾಮಿ ಕಾರಣಂ ವಾ ಮಾ ಭೂಹು. ಕರ್ಮಫಲದ ಸ್ವಾಮಿ ಕಾರಣಂ ವಾ, ಕ್ರಿಯಾಫಲದ ಸ್ವಾಮಿ ಆಗಬೇಡ ನೀನು. ಕರ್ಮಫಲದ ಕರ್ಮದ ಫಲಕ್ಕೆ ಕಾರಣನಾಗಬೇಡ. ಅಭೂಹು ತೇ ಅಕರ್ಮಣಿ ಸಂಗಃ ಮಾ ಅಸ್ತು. ಅದೇ ರೀತಿ ನಿನಗೆ ಕರ್ಮ ಮಾಡದೇ ಇರೋದ್ರಲ್ಲಿ ಸಹ ಆಸಕ್ತಿ ಇರಬಾರದು ಅಂತ. ಕೆಲವರು ಏನ್ ಮಾಡ್ತಾರೆ, ಆಲಸ್ಯವನ್ನು ಹೊಂದ್ಬಿಟ್ಟು ಕರ್ಮಗಳನ್ನೇ ಮಾಡೋದಿಲ್ಲ. ನನಗೆ ಇದ್ರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಅವರವರ ಕರ್ತವ್ಯಗಳನ್ನ ಅವ್ರು ಮಾಡಲೇಬೇಕು. ಪ್ರತಿಯೊಬ್ಬನಿಗೂ ಅವರದ್ದೇ ಆದ ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯಗಳನ್ನ ಮಾಡಲೇಬೇಕು. ಕರ್ತವ್ಯ ಚ್ಯುತಿ ಆಗುತ್ತೆ ಇಲ್ಲ ಅಂದ್ರೆ. ಆದರೆ ಫಲಗಳನ್ನ ನಿರೀಕ್ಷೆ ಇಟ್ಕೊಂಡು ಮಾಡಬಾರ್ದು. ಸರಿಯಾದ ನಮ್ಮ ಕರ್ತವ್ಯ ನಾವು ಸರಿಯಾಗಿ ಮಾಡಿದ್ರೆ ಫಲ ದೇವರು ಕೊಟ್ಟೇ ಕೊಡ್ತಾನೆ ಅಂತ ಅರ್ಥ.
ತಾತ್ಪರ್ಯ ಕೊಟ್ಟಿದ್ದಾರೆ. ಮಾನವಾನಾಂ ಅಧಿಕಾರ ಕೇವಲಂ ಕರ್ಮಣಿ ಏವ ಫಲೇಶು ನ ಕದಾಚಿದಪಿ ಭವತಿ. ಮಾನವನಿಗೆ ಅಧಿಕಾರ ಇರೋದು ಕೇವಲ ಕರ್ಮಗಳನ್ನು ಮಾಡುವುದರಲ್ಲಿ ಮಾತ್ರ, ಫಲಗಳಲ್ಲಿ ಯಾವುದೇ ಸಂದರ್ಭಕ್ಕೂ ಅಧಿಕಾರ ಇಲ್ಲ. ಮಾನವ ಕರ್ಮಣಃ ಫಲಸ್ಯ ಸ್ವಾಮಿ, ಕರ್ಮದಗಳ ಫಲಕ್ಕೆ ಸ್ವಾಮಿ. ಸ್ವಾಮಿ ಅಂದ್ರೆ ಓನರ್ ಅಥವಾ ಒಡೆಯ, ನಾಯಕ. ಕರ್ಮಣಃ ಕಾರಣಂ ವಾ ನಾಸ್ತಿ, ಕರ್ಮಗಳಿಗೆ ಕಾರಣನಾಗಬಾರ್ದು. ಇಂತು ಅಕರ್ಮಣಿ ಆಸಕ್ತಿ ಭವತು, ಅದೇ ರೀತಿ ಕರ್ಮ ಮಾಡದೇ ಇರೋದಲ್ಲಿ ಆಸಕ್ತಿಯನ್ನ ಹೊಂದಿರಬಾರ್ದು. ಕರ್ಮಗಳನ್ನ ಪ್ರತಿಯೊಬ್ಬನೂ ಅವರವರ ಕರ್ಮಗಳನ್ನ ಮಾಡಲೇಬೇಕು. ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡಿದಾಗ ನಮಗೆ ಮೋಕ್ಷ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಮೂಲಕ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಕರ್ಮಣಿ ಏವ ಪ್ಲಸ್ ಅಧಿಕಾರ ತೇ, ಇಲ್ಲಿ ಕರ್ಮಣಿ ಪ್ಲಸ್ ಏವ ಎಣ್ ಸಂಧಿ ಇದೆ. ಏವ ಪ್ಲಸ್ ಅಧಿಕಾರ ಸವರ್ಣ ದೀರ್ಘ ಸಂಧಿ ಇದೆ. ಅಧಿಕಾರ ಪ್ಲಸ್ ತೇ ವಿಸರ್ಗ ಸಕಾರೇಶ ಇದೆ. ಫಲೇಶು ನಪುಂಸಕಲಿಂಗ ಸಪ್ತಮಿ ಏಕವಚನ. ಕದಾಚನ ಅನ್ನೋದು ಅವ್ಯಯ. ಕರ್ಮ ಫಲ ಹೇತು ಹೂಹು ಮಾ, ಫಲಹೇತು ಪ್ಲಸ್ ಭೂ ವಿಸರ್ಗ ರೇಪಾದೇಶ. ಭೂಹು ಪ್ಲಸ್ ಮ ಕೂರ್ಮ, ಇಲ್ಲೂ ವಿಸರ್ಗ ರೇಪಾದೇಶ ಇದೆ. ಸಂಗೋಸ್ತ್ವ ಕರ್ಮಣಿ, ಸಂಘ ಅಸ್ತು ಅಕರ್ಮಣಿ ಅಂತ. ಸಂಘ ಅಸ್ತು ವಿಸರ್ಗ ಉಕಾರಾದೇಶ. ಆಮೇಲೆ ಅಸ್ತು ಪ್ಲಸ್ ಅಕರ್ಮಣಿ ಎಣ್ ಸಂಧಿ ಕೂಡ ಇದೆ. ಕರ್ಮಣಿ ಅನ್ನೋದು ನಪುಂಸಕಲಿಂಗ ಸಪ್ತಮಿ ವಿಭಕ್ತಿ ಏಕವಚನ. ಇದೆಷ್ಟು ಗ್ರಾಮರ್ ಪಾಯಿಂಟ್. ಇವಾಗ ಸೆಕೆಂಡ್ ಶ್ಲೋಕ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕಾದಯಃ ಪುರಾತನಾಃ ರಾಜಾನಃ ಕರ್ಮಣಾ ಏವ, ಕರ್ಮಮಾರ್ಗೇಣ ಏವ ಸಂಸಿದ್ಧಿಂ ಕಾರ್ಯಸಿದ್ಧಿಂ ಆಸ್ಥಿತಾಃ ಪ್ರಾಪ್ತವಂತಃ. ಜನಕ ಮುಂತಾದವರು, ಜನಕ ಮಹಾರಾಜ ಸೀತಾದೇವಿಯ ತಂದೆ ಜನಕ ಮಹಾರಾಜ ಮುಂತಾದ ಪುರಾತನಾಃ ರಾಜಾನಃ, ಪುರಾತನ ಕಾಲದ ಹಿಂದಿನ ಕಾಲದ ರಾಜರುಗಳು. ಜನಕ ಮಹಾರಾಜ ಇರ್ಬೋದು, ಬೇರೆ ದುಷ್ಯಂತ ಇರ್ಬೋದು, ಶಕುಂತಲೆ ಭರತ ಇರ್ಬೋದು, ದುಷ್ಯಂತ ಇರ್ಬೋದು, ಭರತ ಇರ್ಬೋದು, ಅಂಬರೀಷ ಇರ್ಬೋದು. ಎಲ್ಲ ರಾಜರುಗಳು ಕರ್ಮಣಾ ಏವ, ಕರ್ಮ ಮಾರ್ಗದಿಂದಲೇ ಸಂಸಿದ್ಧಿಂ ಕಾರ್ಯಸಿದ್ಧಿಯನ್ನ ಪ್ರಾಪ್ತವಂತಹ, ಆಸ್ಥಿತಾಹ ಅಂದ್ರೆ ಪಡೆದಿದ್ದಾರೆ, ಕಾರ್ಯದಲ್ಲಿ ಸಕ್ಸಸ್ ಅನ್ನ ಪಡೆದಿದ್ದಾರೆ ಅಂತ ಹಿಂದಿನ ಕಾಲದ ರಾಜರ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಶ್ರೀಕೃಷ್ಣನೇ ಕೊಡ್ತಾನೆ. ಅಷ್ಟೇ ಅಲ್ಲದೆ ಲೋಕ ಸಂಗ್ರಹಮೇವ ಜನಾನಾಂ ಮಾರ್ಗದರ್ಶನಮೇವ ಸಂಪಶ್ಯನ್. ಲೋಕ ಸಂಗ್ರಹ ಅಂದ್ರೆ ಜನರಿಗೆ ಒಳ್ಳೆಯ ಮಾರ್ಗವನ್ನ ಸತ್ಪಥವನ್ನ ತೋರಿಸುವುದು. ಜನರಿಗೆ ಸತ್ಪಥವನ್ನ ಮಾರ್ಗದರ್ಶನ ಮಾಡೋದ್ರಿಂದನೇ ಲಕ್ಷೀಕುರ್ವನ್, ಅವರು ತಮ್ಮ ಗುರಿಯನ್ನಾಗಿ ಇಟ್ಟುಕೊಂಡು ಕಾರ್ಯಂ ಕರ್ತುಂ ಅರ್ಹಸಿ, ಕಾರ್ಯವನ್ನ ಮಾಡಲು ಯೋಗ್ಯನಾಗಿದೆಯಾ ನೀನು ಸಹ ಅವರಂತೆಯೇ ಕಾರ್ಯವನ್ನು ಮಾಡೋದಕ್ಕೆ ಯೋಗ್ಯನಾಗಿದೆಯಾ ಅಂತ. ಜನಕ ಮಹಾರಾಜ ಮುಂತಾದ ಹಿಂದಿನ ರಾಜರು ಹೇಗೆ ತಮ್ಮ ಕರ್ಮಗಳಿಂದಲೇ ಕಾರ್ಯಸಿದ್ಧಿಯನ್ನ ಪಡೆದಿದ್ದಾರೋ, ಅದೇ ರೀತಿ ನೀನೂ ಸಹ ಜನರಿಗೆ ಮಾಡೆಲ್ ಆಗಿರಬೇಕು, ಆದರ್ಶಪ್ರಾಯನಾಗಿದ್ದುಕೊಂಡು ಅವರಿಗೆ ಸನ್ಮಾರ್ಗವನ್ನ ತೋರಿಸುತ್ತಾ ನಿನ್ನ ಗುರಿಯನ್ನ ಸಾಧಿಸುವತ್ತ ನೀನು ಮುನ್ನಡೆ, ನೀನು ಅದಕ್ಕೆ ಅರ್ಹನಾಗಿದೆಯಾ, ಯು ಆರ್ ಕೆಪೇಬಲ್. ನೀನು ನಿನ್ನ ಕಾರ್ಯದಿಂದ ವಂಚಿತನಾಗಬೇಡ. ಕಾರ್ಯವನ್ನ ನಾವಾಗೂ ನಮ್ಮ ಕರ್ತವ್ಯ ಚ್ಯುತಿಗೆ ಒಳಗಾಗಬಾರ್ದು. ನಮ್ಮ ಕರ್ತವ್ಯವನ್ನ ನಾವು ಮಾಡಲೇಬೇಕಾಗುತ್ತೆ ಅಂತ ಅರ್ಜುನನನ್ನ ಎಚ್ಚರಿಸ್ತಾ ಇದ್ದಾನೆ. ತಾತ್ಪರ್ಯ. ಪುರಾ ಜನಕಾದಯ ರಾಜಾನಃ ಕರ್ಮರತಾಃ ಸ್ವಧರ್ಮಂ ಅನುಸರಂತಹ ಯಶಃ ಪ್ರಾಪ್ನುವನ್. ಹಿಂದೆ ಜನಕ ಮುಂತಾದ ರಾಜರು ಕೆಲಸವನ್ನು ಮಾಡುತ್ತಾ, ಕರ್ತವ್ಯವನ್ನ ಮಾಡುತ್ತಲೇ ತಮ್ಮ ಧರ್ಮವನ್ನು ಅನುಸರಿಸುತ್ತಲೇ ಯಶಸ್ಸನ್ನ ಪಡೆಯುತ್ತಾರೆ. ಏವಂ, ಹಾಗೆಯೇ ಭವಾನಪಿ, ನೀನು ಸಹ ಜನಾನ ಮಾರ್ಗದರ್ಶನ, ಜನರಿಗೆ ಒಳ್ಳೆಯ ಮಾರ್ಗದರ್ಶನ, ಧರ್ಮಂಚ ಲಕ್ಷೀಕೃತ್ಯ, ಧರ್ಮವನ್ನ ಗುರಿಯಾಗಿಟ್ಟುಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದರೆ
ಸ್ವಕರ್ಮ ಅನುಸರತು ಮಾಡಿ ನೀನು ನಿನ್ನ ಕರ್ತವ್ಯವನ್ನ ಅನುಸರಿಸು ಅಂತ ಅವನಿಗೆ ಬೋಧನೆಯನ್ನ ಮಾಡ್ತಾನೆ ಪರಮಾತ್ಮ. ಇವಾಗ ಗ್ರಾಮರ್ ನೋಡೋಣ ನಾವು. ಶ್ಲೋಕದಲ್ಲಿ ಬಂದಿರೋ ಗ್ರಾಮರು ಕರ್ಮಣ ಪ್ಲಸ್ ಏವ, ಇಲ್ಲಿ ವೃದ್ಧಿ ಸಂಧಿ ಇದೆ. ಕರ್ಮಣ ಅನ್ನೋದು ನಪುಂಸಕರ ಲಿಂಗ ತೃತೀಯ ಏಕವಚನ. ಸಂಸಿದ್ಧಿಂ ಆಸ್ಥಿತ ಜನಕ, ಜನಕ ಪ್ಲಸ್ ಆದಯ, ಇಲ್ಲಿ ಸವರ್ಣ ದೀರ್ಘ ಸಂಧಿ ಇದೆ. ಆಸ್ಥಿತ ಅಂದ್ರೆ ಪ್ರಾಪ್ತವಂತಹ ಅಂತ. ಲೋಕ ಸಂಗ್ರಹಮೇವ ಅಪಿ, ಏವ ಪ್ಲಸ್ ಅಪಿ ಸವರ್ಣ ದೀರ್ಘ ಸಂಧಿ ಇದೆ. ಸಂಪಶ್ಯನ್, ಇಲ್ಲಿ ಶತ್ರ ಪ್ರತ್ಯಯ ಇದೆ ಕೃದಂತ. ಕರ್ತುಂ ತುಮುನ್ನಂತಾವ್ಯ, ಇದು ಕೂಡ ಕೃದಂತ. ಅರ್ಹಸಿ ಲಟ್ಲಕಾರ ಮಧ್ಯಮ ಪುರುಷ ಏಕವಚನ. ಇದು ಗ್ರಾಮರ್ ಪಾಯಿಂಟ್. ಇವಾಗ ಥರ್ಡ್ ಒನ್ ಶ್ಲೋಕಕ್ಕೆ ಹೋಗೋಣ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅನ್ವಯ ಅರ್ಥ ನೋಡಿ. ಭರತರ್ಷಭ, ಭಾರತ ಪುಂಗವ, ಭರತ ಶ್ರೇಷ್ಠ. ಅರ್ಜುನ, ಹೇ ಪಾರ್ಥ, ಅರ್ಜುನನಿಗೆ ಪಾರ್ಥ, ಧನಂಜಯ, ಕೌಂತೆಯ ಅಂತೆಲ್ಲ ಹೇಳ್ತೀವಿ. ಚತುರ್ವಿಧಾಹ, ನಾಲ್ಕು ರೀತಿಯ. ಸುಕೃತಿನಃ, ಪುಣ್ಯಶಾಲಿನಃ. ಮನುಷ್ಯಾಹ, ಜನರು. ಮಾಂ ಭಜಂತೆ, ನನ್ನನ್ನ ಭಜಿಸುತ್ತಾರೆ. ಯಾರ್ಯಾರು ಆ 4 ಜನ ಅಂತ ಹೇಳ್ತಾನೆ. ಆರ್ತಃ, ಆರ್ತಃ ಅಂದ್ರೆ ದುಃಖಿ, ದುಃಖದಲ್ಲಿರುವವನು, ಕಷ್ಟದಲ್ಲಿರುವವನು. ಜಿಜ್ಞಾಸುಹು, ಜ್ಞಾನಾಕಾಂಕ್ಷಿ, ಜ್ಞಾನವನ್ನ ಬಯಸುವವನು. ಅರ್ಥಾರ್ಥಿ, ಭೋಗಾಪೇಕ್ಷಿ, ಅಂದ್ರೆ ಕಾರು ಬೇಕು, ಬಂಗ್ಲೆ ಬೇಕು ಅಂತ ನಾವು ಅರ್ಥಾರ್ಥಿ, ಬೇರೆ ಬೇರೆ ಆಸೆಗಳನ್ನ ಇಟ್ಕೊಂಡಿರ್ತಾರಲ್ವಾ, ಬಯಕೆಗಳನ್ನ, ಅವರು. ಜ್ಞಾನಿ, ಪಂಡಿತ. 4 ರೀತಿಯ ಜನರು ನನ್ನನ್ನ ಸ್ತುತಿಸುತ್ತಾರೆ, ನನ್ನ ಸೇವೆಯನ್ನ ಮಾಡ್ತಾರೆ, ನನ್ನನ್ನ ಭಜಿಸ್ತಾರೆ ಅಂತ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಏ ಭರತ ಪುಂಗವ, ಅರ್ಜುನ, ಓ ಅರ್ಜುನ. ಭರತ ಪುಂಗವ ಅಂದ್ರೆ ಭರತ ವಂಶದಲ್ಲಿ ಶ್ರೇಷ್ಠನಾದ ಅರ್ಜುನನೇ. ಚತುರ್ವಿಧಾಹ ಪುಣ್ಯಶಾಲಿನಃ, 4 ರೀತಿಯ ಪುಣ್ಯಶಾಲಿಗಳು. ಪುಣ್ಯಶಾಲಿಗಳಾದ ಮಾನವಾಹ, ಮನುಷ್ಯಾಹ, ನರಾಹ. ಮಾಂ ಸೇವಂತೆ, ನನ್ನನ್ನು ಸೇವಿಸುತ್ತಾರೆ. ತೇಚ ದುಃಖಿ, ಜ್ಞಾನಾಭಿಲಾಷಿ, ಐಹಿಕ ಭೋಗಾಪೇಕ್ಷಿ, ಪಂಡಿತ ಚ. ಆ 4 ರೀತಿಯ ಮನುಷ್ಯರು ಅಂದ್ರೆ ಯಾರ್ಯಾರು? ಅವನು ದುಃಖಿ, ಇನ್ನೊಬ್ಬನು ಜ್ಞಾನಾಭಿಲಾಷಿ, ಜ್ಞಾನವನ್ನ ಇನ್ನು ಬೇಕು ಅಂತ ಬಯಸುವವನು. ಐಹಿಕ ಭೋಗಾಪೇಕ್ಷಿ, ಕೆಲವರು ಲೌಕಿಕ ಸುಖಗಳನ್ನ, ವರ್ಲ್ಡ್ಲಿ ಪ್ಲೆಜರ್ಸ್ ಅನ್ನ, ಐಹಿಕ ಎಂಜಾಯ್ಮೆಂಟ್ ಅನ್ನ ಇಷ್ಟಪಡ್ತಾರಲ್ವಾ, ಈ ಲೋಕದಲ್ಲಿಯ ಎಂಜಾಯ್ಮೆಂಟ್ ಅನ್ನ ಬಯಸಿ ಅವನ ದೇವರನ್ನ ಸ್ತುತಿ ಮಾಡ್ತಾರೆ. ಕೆಲವರು ಸಂಕಟ ಬಂದಾಗ ವೆಂಕಟರಮಣ ಅಂತ ಸ್ತುತಿ ಮಾಡ್ತಾರೆ. ಮತ್ತೆ ಪಂಡಿತ, ಜ್ಞಾನಿ, ಪಂಡಿತನು ಮೋಕ್ಷಕ್ಕಾಗಿ ದೇವರನ್ನ ಮೊರೆ ಹೋಗ್ತಾನೆ, ದೇವರನ್ನ ಸ್ತುತಿಸುತ್ತಾನೆ, ದೇವರನ್ನ ನಂಬುತ್ತಾನೆ. ಅವರು ಆಸ್ತಿಕರು ಅಂತ ಕರಿತೀವಿ. ಈ ರೀತಿ 4 ರೀತಿಯ ಜನರು ನನ್ನನ್ನ ಸ್ತುತಿಸುತ್ತಾರೆ, ಭಜಿಸುತ್ತಾರೆ ಅಂತ ಶ್ರೀಕೃಷ್ಣನಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಶ್ರೀಕೃಷ್ಣನು ಅರ್ಜುನಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಗ್ರಾಮರ್ ಪಾಯಿಂಟ್ ನೋಡಿ. ಚತುರ್ವಿಧ, ಚತುಹು ವಿಧ, ಇಲ್ಲೂ ವಿಸರ್ಗ ರೇಪಾದೇಶ ಸಂಧಿ ಇದೆ. ಭಜಂತೆ, ಲಟ್ಲಕಾರ ಆತ್ಮನೆಪದಿ, ಪ್ರಥಮ ಪುರುಷ ಬಹುವಚನ. ಮಾಂ, ಮಾಂ ಆವಾಂ ಅಸ್ಮಾನ್, ಅಸ್ಮದ್ ಶಬ್ದ ಸ್ತ್ರೀಲಿಂಗ, ಇದು ದ್ವಿತೀಯ ಏಕವಚನ. ಜನಾಹ ಪ್ಲಸ್ ಸುಕೃತಿನಃ, ವಿಸರ್ಗ ಸಕಾರಾದೇಶ ಇದೆ. ಸುಕೃತಿನಃ ವಿರುದ್ಧ ಪದ ಕೇಳ್ತಾರೆ, ದುಷ್ಕೃತಿನಃ ಅಂತ ಬರಿಬೇಕು. ಸುಕೃತಿನಃ ಪ್ಲಸ್ ಅರ್ಜುನ, ವಿಸರ್ಗ ಮತ್ತೆ ಪೂರ್ವ ರೂಪ ಸಂಧಿ ಇದೆ. ಆರ್ತೋ, ಆರ್ತಃ ಅಂದ್ರೆ ದುಃಖಿ ಅಂತ ಪರ್ಯಾಯ ಪದ ಬರಿಬೇಕು. ಜಿಜ್ಞಾಸುಹು, ಜಿಜ್ಞಾಸುಹು ಪ್ಲಸ್ ಅರ್ಥ ಪ್ಲಸ್ ಅರ್ಥಿ. ಜಿಜ್ಞಾಸುಹು ಅರ್ಥಿ, ಜಿಜ್ಞಾಸುರರ್ಥಿ ವಿಸರ್ಗ ರೇಪಾದೇಶ. ಅರ್ಥ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ ಇದೆ. ಜ್ಞಾನಿ ಅಂದ್ರೆ ಪಂಡಿತ, ವಿದ್ವಾನ್. ಭರತ ಪ್ಲಸ್ ಋಷಭ ಗುಣ ಸಂಧಿ ಇದೆ. ಇವಿಷ್ಟು ಗ್ರಾಮರ್ ಪಾಯಿಂಟ್. ಇವಾಗ 4ನೇ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ.
ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಭಕ್ತಿ ಪ್ಲಸ್ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಇನ್ನೊಂದ್ಸಲ ಓದ್ತೀನಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅನ್ವಯ ಅರ್ಥ ನೋಡೋಣ ಇವಾಗ. ಯಹ ಯಹ ಅಂದ್ರೆ ಯಾವ ಭಕ್ತನು ಅಂತ. ಭಕ್ತಿಯ ಭಕ್ತಿಯಿಂದ ಪ್ರೀತಿಯಿಂದ ಮೇ ನನಗೆ ಮಹ್ಯಂ ಪತ್ರಂ ಪರ್ಣಂ ಪರ್ಯಾಯ ಪದ ಅಂದ್ರೆ ಎಲೆ ಎಲೆಯನ್ನು ಪುಷ್ಪಂ ಕುಸುಮಂ ಅಂದ್ರೆ ಒಂದು ಹೂವನ್ನು ಫಲಂ ಒಂದು ಹಣ್ಣನ್ನು ತೋಯಂ ಸಲಿಲಂ ಉದಕಂ ಜಲಂ ಒಂದು ನೀರನ್ನು ಪ್ರಯಚ್ಛತಿ ಕೊಡುತ್ತಾನೋ ಪ್ರದದಾತಿ ಭಕ್ತಿಯ ಪ್ರೀತಿಯಿಂದ ಅಪಹೃತಂ ಅಲ್ಲ ಉಪಹೃತಂ ಪ್ರೀತಿಯಿಂದ ಕೊಟ್ಟಂತಹ ದತ್ತಂ ಪ್ರಯತಾತ್ಮನಃ ಅಂದ್ರೆ ಶುದ್ಧಾತ್ಮನಾದಂತನು ತಸ್ಯ ಭಕ್ತಸ್ಯ ಆ ಭಕ್ತನ ತದ್ವಸ್ತು ಅಶ್ನಾಮಿ ಸ್ವೀಕರೋಮಿ. ಅವನು ಏನನ್ನೇ ಕೊಟ್ಟರು ಪ್ರೀತಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟಾಗ ನಾನು ಅದನ್ನ ಸಂತೋಷದಿಂದ ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಯಾರು ಶುದ್ಧಾತ್ಮ ಯಹ ಭಕ್ತ ಶುದ್ಧಾತ್ಮನಾದಂತಹ ಯಾವ ಭಕ್ತನಿದಾನೋ ಅವನು ಮತ್ಕೃತೆ ನನಗೋಸ್ಕರ ಪ್ರೀತಿಯಿಂದ ವರ್ಣಂ ಒಂದು ಎಲೆ ಕೊಡ್ಲಿ, ಒಂದು ಕುಸುಮಂ ಹೂವನ್ನ ಕೊಡ್ಲಿ, ಫಲಂ ಒಂದು ಹಣ್ಣನ್ನ ಕೊಡ್ಲಿ, ಜಲಂ ಯಾವುದು ಇಲ್ಲ ಅಂದ್ರೆ ನೀರನ್ನು ಕೊಡ್ಲಿ ಪರಿಶುದ್ಧವಾದ ಮನಸ್ಸಿನಿಂದ ಯಚ್ಚತಿ ಕೊಡುತ್ತಾನೋ ತದ್ ಅಹಂ ಆದರೇಣ ಸ್ವೀಕರೋಮಿ. ಅದನ್ನು ನಾನು ಆದರದಿಂದ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಅಂದ್ರೆ ಭಗವಂತನಿಗೆ ನಿಜವಾಗಿ ಬೇಕಾಗಿರೋದು ಭಕ್ತಿ ಶ್ರದ್ಧೆ ವಿನಃ ಆಡಂಬರ ಅಲ್ಲ. ಭಗವಂತನಿಗೆ ಚಿನ್ನದ ಹಾರವನ್ನೇ ಮಾಡಿಸ್ಬೇಕು, ತುಂಬಾ ಖರ್ಚು ಮಾಡಿ ನಾವು ವೈಭವದಿಂದ ಗ್ರ್ಯಾಂಡ್ ಆಗಿ ಹಬ್ಬ ಹರಿದಿನಗಳನ್ನ ಮಾಡಬೇಕು ಅಂತ ಇಲ್ಲ. ದೇವರಿಗೆ ನಿಜವಾಗಿ ಬೇಕಾಗಿರೋದು ಅವನಿಗೆ ಭಕ್ತಿ ಶ್ರದ್ಧೆ. ಭಕ್ತಿ ಇಲ್ಲದೆ ಮಾಡಿ ಎಷ್ಟೇ ಆಡಂಬರದಿಂದ ಪೂಜೆ ಸಲ್ಲಿಸಿದ್ರು ಅವನಿಗೆ ಸಂತೋಷ ಆಗೋದಿಲ್ಲ, ಅವನನ್ನ ಬಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮಗೆ ಮೋಕ್ಷವೂ ಕೂಡ ಸಿಗೋದಿಲ್ಲ. ಒಂದು ಹೂವಾಗಲಿ ಎಲೆ ಆಗಲಿ ಹಣ್ಣಾಗಲಿ ಯಾವುದೇ ಒಂದು ಚಿಕ್ಕ ವಸ್ತು ಸಹ ಭಕ್ತಿಯಿಂದ ಕೊಟ್ಟಾಗ ಪರಮಾತ್ಮನು ಅದನ್ನ ಶ್ರದ್ಧೆಯಿಂದ ಸ್ವೀಕರಿಸ್ತಾನೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ತಾನೆ, ಮೋಕ್ಷವನ್ನು ಸಹ ಪಡಿಬಹುದು ಅಂತ. ಈ ಭಕ್ತಿಯೇ ಪ್ರಧಾನವಾದದ್ದು ಅಂತ ಭಕ್ತಿಯ ಮಹತ್ವವನ್ನ ಭಕ್ತಿ ಮಾರ್ಗದಲ್ಲಿ ದೇವರನ್ನ ಕಾಣುವುದನ್ನ ಶ್ಲೋಕದಲ್ಲಿ ಅತ್ಯದ್ಭುತವಾಗಿ ವಿವರಿಸಲಾಗಿದೆ. ನೋಡಿ, ಪತ್ರಂ ಪುಷ್ಪಂ ಎಲ್ಲ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಫಲಂ ತೋಯಂ ನಾಲ್ಕು ಕೂಡ ಪ್ರಥಮ ದ್ವಿತೀಯ ವಿಭಕ್ತಿ ಎರಡು ಆಗುತ್ತೆ. ತೋಯಂ ಸಲೀಲಂ ಉದಕಂ ಅಂತ ಬರಿಬೇಕು. ಪುಷ್ಪಂಗೆ ಕುಸುಮಂ ಪರ್ಯಾಯ ಪದ, ಪತ್ರಂಗೆ ಪರ್ಣಂ. ಆಮೇಲೆ ಯಹ ಮೇ ಭಕ್ತಿಯ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಏಕವಚನ, ಪ್ರಯಚ್ಛತಿ ಅಂದ್ರೆ ದದಾತಿ ಅಂತ ಪರ್ಯಾಯ ಪದ. ತತ್ ಪ್ಲಸ್ ಅಹಂ ತದಹಂ ಜಸ್ತ್ವ ಸಂಧಿ. ಭಕ್ತಿ ಪ್ಲಸ್ ಉಪಹೃತಂ ಭಕ್ತಿ ಉಪಹೃತಂ ಎಣ್ ಸಂಧಿ. ಅಶ್ನಾಮಿ ಪ್ರಯತಾತ್ಮನ, ಅಶ್ನಾಮಿ ಅಂದ್ರೆ ಸ್ವೀಕರೋಮಿ ಅಂತ ಅರ್ಥ. ಪ್ರಯತಾತ್ಮನಃ ಅಂದ್ರೆ ಶುದ್ಧಾತ್ಮ, ಪ್ರಯತ ಪ್ಲಸ್ ಆತ್ಮನಃ ಸವರ್ಣ ದೀರ್ಘ ಸಂಧಿ. ಆಮೇಲೆ 5ನೇ ಶ್ಲೋಕ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಅತ್ಯಂತ ಪ್ರಸಿದ್ಧವಾದಂತಹ ಜನಪ್ರಿಯ ಶ್ಲೋಕಗಳಲ್ಲಿ ಇದು ಕೂಡ ಒಂದು. ಅಂದ್ರೆ ಇಲ್ಲಿ ಶ್ರದ್ಧಾ ಇಹ ಅಸ್ಮಿನ್ ಲೋಕೆ ಈ ಲೋಕದಲ್ಲಿ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸಮಾನವಾದಂತಹ ವಿದ್ಯೆಗೆ ಸಮಾನವಾದಂತಹ ವಸ್ತು ಇನ್ನೊಂದಿಲ್ಲ. ಪವಿತ್ರಂ ಪವಿತ್ರವಾದಂತಹ ಪಾವನಕರಂ ವಸ್ತು ನ ವಿದ್ಯತೆ ಹಿ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಜ್ಞಾನಕ್ಕೆ ಅಷ್ಟೊಂದು ಮಹತ್ವ ಇದೆ. ಜ್ಞಾನದ ಮಹತ್ವವನ್ನ ಜ್ಞಾನ ಮಾರ್ಗದಲ್ಲಿ ದೇವರನ್ನ ಕಾಣುವಂತಹ ಮಾರ್ಗವನ್ನ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಕಾಲೇನ ಕಾಲಾಂತರೆ ಯೋಗ ಸಂಸಿದ್ಧ ಯೋಗೇನ ಯಶಃ ಪ್ರಾಪ್ಯ ಯೋಗದಿಂದ ಯಶಸ್ಸನ್ನ ಪಡೆದು ಆತ್ಮನಿ ಹೃದಿ ಆತ್ಮನಿ ಅಂದ್ರೆ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿಯೇ ಸ್ವಯಮೇವ ತದ್ ಜ್ಞಾನಂ ವಿಂದತಿ ಪ್ರಾಪ್ನೋತಿ ತತ್ ಆ ಜ್ಞಾನವನ್ನ ಸ್ವತಃ ನಾವು ಪಡಿಬಹುದು, ಮನಗಾಣಬಹುದು, ನಾವು ಅದರ ಬಗ್ಗೆ ಅವೇರ್ನೆಸ್ ಅನ್ನ ಪಡಿಬಹುದು ಅಂತ.
ನೋಡಿ ಈ ಲೋಕೆ ಅಸ್ಮಿನ್, ಈ ಲೋಕದಲ್ಲಿ, ಇನ್ ದಿಸ್ ವರ್ಲ್ಡ್ ಅಂತ, ಲೋಕೆ ಪ್ಲಸ್ ಅಸ್ಮಿನ್ ಪೂರ್ವ ರೂಪ ಸಂಧಿ ಇದೆ. ಜ್ಞಾನ ಸಮಂ ಪವಿತ್ರಂ ಕಿಮಪಿ ವಸ್ತು ನಾಸ್ತಿ. ಜ್ಞಾನಕ್ಕೆ ಸಮನಾದ, ಜ್ಞಾನಕ್ಕೆ ವಿದ್ಯೆಗೆ ಈಕ್ವಲ್ ಆಗಿರೋ ಪವಿತ್ರವಾದಂತಹ ವಸ್ತು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಮಾನವ, ಮಾನವನು ಯೋಗ ಸಾಧಕ ಸನ್, ಯೋಗ ಸಾಧನೆಯ ಮೂಲಕ, ಯೋಗದ ಮೂಲಕ, ಯೋಗ ಅಂದ್ರೆ ಇದೆ ನಮ್ಮ ಮನಸ್ಸನ್ನ ನಿಗ್ರಹಿಸುವುದು, ಹತೋಟಿಯಲ್ಲಿ ಇಟ್ಕೊಳ್ಳೋದು, ಕಂಟ್ರೋಲ್ ಆಫ್ ಸೆನ್ಸಸ್, ಆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಈ ರೀತಿ ಮಾಡಿದಾಗ ಕಾಲೇ ಸಮಯ ಕಳೆದಂತೆ ಕೆಲವು ಕಾಲಗಳ ನಂತರ ಸಂಪ್ರಾಪ್ತೆ ಸ್ವಯಂ ಅನುಭವೇನ ತತ್ ಜ್ಞಾತುಂ ಶಕ್ನೋತಿ. ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಆ ಜ್ಞಾನವನ್ನ, ಸದ್ವಿದ್ಯೆಯನ್ನ ಪಡೆಯುವುದಕ್ಕೆ ಸಾಧ್ಯ ಇದೆ. ನೋಡಿ, ವಿದ್ಯೆಗಳಲ್ಲಿ ಎರಡು ಪ್ರಕಾರ ಇದೆ. ಒಂದು ಸದ್ವಿದ್ಯೆ, ಅಲೌಕಿಕ ವಿದ್ಯೆ ಅಂತ ಹೇಳ್ತೀವಿ. ಒಂದು ಲೌಕಿಕ ವಿದ್ಯೆ. ಈಗ ನಾವು ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡೋದೆಲ್ಲ ಲೌಕಿಕ ವಿದ್ಯೆಗಳು. ಈ ಲೋಕದಲ್ಲಿ ಬದುಕೋದಕ್ಕೆ ಏನ್ ಬೇಕೋ ಅಷ್ಟನ್ನು ಮಾತ್ರ ನಾವು ಹೇಳ್ಕೊಡ್ತೀವಿ. ಅದೇ ಮಠಮಾನ್ಯಗಳಲ್ಲಿ, ಕೆಲವು ಗುರುಕುಲದಲ್ಲಿ ಎಲ್ಲ ಸದ್ವಿದ್ಯೆಯನ್ನ ಹೇಳ್ಕೊಳ್ತೀವಿ, ಫಿಲಾಸಫಿಯನ್ನ ಹೇಳ್ತೀವಿ. ಮೋಕ್ಷ ಮಾರ್ಗವನ್ನ ಪಡೆಯೋದು, ಮೋಕ್ಷವನ್ನು ಪಡೆಯೋದು ಹೇಗೆ, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಅದು ಸದ್ವಿದ್ಯೆ ಅಂತ ಕರಿತೀವಿ. ಲೌಕಿಕ ವಿದ್ಯೆಗಳನ್ನು ಮಾತ್ರ ಗಿಂತ ಆ ಅಲೌಕಿಕ ವಿದ್ಯೆ ಇದೆಯಲ್ವಾ, ಸದ್ವಿದ್ಯೆ ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಅದು ಇಹಲೋಕದಲ್ಲಿ ಒಳ್ಳೆಯದನ್ನು ಮಾಡುತ್ತೆ. ಪರಲೋಕದಲ್ಲಿ ನಾವು ತೀರ್ಕೊಂಡಾಗ ದೇವರಲ್ಲಿ ಒಂದಾಗಬೇಕಲ್ವಾ, ಪರಲೋಕದಲ್ಲಿಯೂ ಅದು ಪರಮಾನಂದವನ್ನ ನೀಡುವಂತಹ ವಿದ್ಯೆ ಸದ್ವಿದ್ಯೆ. ಆ ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ, ಅದಕ್ಕೆ ಹೋಲಿಸೋದಕ್ಕೆ ಇನ್ನೊಂದು ಯಾವುದೂ ಇಲ್ಲ ಪವಿತ್ರವಾದ ವಸ್ತು ಅಂತ ತುಂಬಾ ಚೆನ್ನಾಗಿ ಜ್ಞಾನದ ಮಹತ್ವವನ್ನ, ಮಹಿಮೆಯನ್ನ ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಪ್ರಪಂಚದ ಎಲ್ಲ ಜನರಿಗೂ ತಿಳಿಸಿಕೊಟ್ಟಿದ್ದಾನೆ. ಜ್ಞಾನೇನ, ಇಲ್ಲಿ ಜ್ಞಾನೇನ ನಪುಂಸಕಲಿಂಗ ತೃತೀಯ ಭಕ್ತಿ ಏಕವಚನ. ಸದೃಶಂ ಅಂದ್ರೆ ಸಮಾನಂ, ಸಮಂ ಅಂತ. ಪವಿತ್ರಂ, ಶುದ್ಧಂ ಅಂತ ಪರ್ಯಾಯ ಪದ. ವಿರುದ್ಧ ಪದ ಕೇಳಿದ್ರೆ ಅಪವಿತ್ರಂ ಅಂತ ಬರಿಬೇಕು. ವಿದ್ಯತೆ ಲಟ್ಲಕಾರ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನ. ತತ್ ಸ್ವಯಂ, ಇಲ್ಲೇನು ಸಂಧಿ ಏನಿಲ್ಲ ಇಲ್ಲಿ. ಆಮೇಲೆ ಕಾಲೇನ ಪ್ಲಸ್ ಆತ್ಮನಿ ಸವರ್ಣ ದೀರ್ಘ ಸಂಧಿ ಇದೆ. ವಿಂದತಿ ಲಟ್ ಪ್ರಥಮ ಏಕವಚನ. ಆಮೇಲೆ 6ನೇ ಶ್ಲೋಕ, ಕೊನೆಯ ಶ್ಲೋಕ ಇದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಇದು ಸಹ ಅತ್ಯಂತ ಪ್ರಸಿದ್ಧವಾದಂತಹ ಜನಪ್ರಿಯ ಶ್ಲೋಕಗಳಲ್ಲಿ ಒಂದು. ಇದರಲ್ಲೂ ಕೂಡ ಜ್ಞಾನದ ಮಹತ್ವವನ್ನ, ಶ್ರದ್ಧೆಯ ಮಹತ್ವವನ್ನ ಶ್ರೀಕೃಷ್ಣ ಪರಮಾತ್ಮ ವಿವರಿಸಿದ್ದಾನೆ. ಶ್ರದ್ಧಾವಾನ್, ಶ್ರದ್ಧಾಪೂರ್ಣ ಪುರುಷ, ಯಾರಿಗೆ ಆಸಕ್ತಿ ಇದೆಯೋ, ಶ್ರದ್ಧೆ ಇದೆಯೋ, ಕಲಿಯಬೇಕು ಅಂತ ಬಯಕೆ ಇದೆಯೋ. ಈಗ ವಿದ್ಯಾರ್ಥಿ ಅಂದ್ರೇನು, ವಿದ್ಯೆಯನ್ನ ಬಯಸುವವನು ಅಂತ ಅರ್ಥ. ವಿದ್ಯಾಯ ಅರ್ಥಿ, ವಿದ್ಯಾಯವನ್ನ ಬಯಸುವವನು, ಬೇಡುವವನು ಅಂತನೂ ಅರ್ಥ ಇದೆ ವಿದ್ಯಾರ್ಥಿ ಅನ್ನೋದಕ್ಕೆ. ಆ ಶ್ರದ್ಧೆಯನ್ನ ಹೊಂದಿದ್ರೆ, ಅವನಿಗೆ ನಿಜವಾಗ್ಲೂ ವಿದ್ಯೆಯನ್ನ ಕಲಿಬೇಕು ಅಂತ ಆಸೆ ಇದ್ರೆ ಅವನು ವಿದ್ಯಾರ್ಥಿ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯನಾಗ್ತಾನೆ. ವಿದ್ಯೆಯನ್ನ ಪಡೆಯೋದ್ರಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಅವನು ವಿದ್ಯಾರ್ಥಿ ಅನ್ನೋದಕ್ಕೆ ಅವನು ಸುಟೇಬಲ್ಲೇ ಅಲ್ಲ, ಅವನು ಅಯೋಗ್ಯ ಅವನು. ಹಾಗಾಗಿ ಶ್ರದ್ಧಾವಂತನು ವಿದ್ಯೆಯನ್ನ ಕಲಿತಾನೆ. ಕಲಿಬೇಕು ಅನ್ನೋ ಆಸೆ ಇದ್ದಾಗ ಕಲಿಯುವುದು ಸುಲಭ. ಯಾವುದೇ ಆಗಲಿ, ಯಾವುದೇ ಕೆಲಸ ಇರಲಿ, ಶ್ರದ್ಧೆಯಿಂದ ಮಾಡಿದಾಗ ಅದು 100% ಫಲವನ್ನ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಶ್ರದ್ಧಾವಾನ್ ಪುರುಷ ತತ್ಪರ ಆತ್ಮಚಿಂತನ ಪರ ಸಂಯತೇಂದ್ರಿಯ ಜಿತೇಂದ್ರಿಯ. ಆತ್ಮಚಿಂತನ ಪರ ಅಂದ್ರೇನು, ಆತ್ಮಚಿಂತನೆಯಲ್ಲಿ ತೊಡಗಿರುವವನು. ನಾನು ಅಂದ್ರೆ ಏನು, ಜೀವಾತ್ಮ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು, ಈ ರೀತಿ ದೇವರನ್ನ ಪಡೆಯುವುದಕ್ಕೆ, ದೇವರನ್ನ ಮೋಕ್ಷವನ್ನ ಪಡೆಯುವುದಕ್ಕೆ ಆಸಕ್ತಿ ಹೊಂದಿರುವವನು. ಸಂಯತೇಂದ್ರಿಯ ಜಿತೇಂದ್ರಿಯ, ಪಂಚೇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವವನು. ಕಂಟ್ರೋಲ್ ಆಫ್ ಸೆನ್ಸಸ್ ಇರಬೇಕು. ಇವಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಪಂಚೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತೀವಲ್ವಾ, ಅವುಗಳನ್ನ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು. ಆ ಇಂದ್ರಿಯಗಳು ಹೇಳ್ದಾಗೆ ನಾವು ಕೇಳೋದಲ್ಲ, ನಮ್ಮ ನಿಯಂತ್ರಣದಲ್ಲಿ ಇಂದ್ರಿಯಗಳಿರ್ಬೇಕು. ಇವಾಗ ಕೆಲವರು ಮಕ್ಕಳು ಮಿಸ್ಬಿಹೇವ್ ಮಾಡ್ತಾರೆ. ಯಾಕೋ ಆ ಕಡೆ ಈ ಕಡೆ ನೋಡ್ತಿದೀಯಾ ಅಂದ್ರೆ, ನೋಡ್ಬೇಕು ಅನ್ಸುತ್ತೆ ನೋಡ್ದೆ, ಕುಣಿಬೇಕು ಅನ್ಸ್ತು ಕುಣದೆ, ಈ ರೀತಿ ತಿನ್ನಬಾರದನ್ನ ತಿನ್ನೋದು, ಈ ರೀತಿ ಬಾಯಿ ಚಪಲ, ಇವೆಲ್ಲ ಜಾಸ್ತಿ. ಕಾನ್ಸಂಟ್ರೇಷನ್ ಇರೋದಿಲ್ಲ ಕಲಿಯುವಾಗ. ಆ ರೀತಿ ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಕಂಟ್ರೋಲ್ ಆಫ್ ಸೆನ್ಸಸ್ ಬೇಕು.
ಕೆಲವರು ದೇವರ ಪೂಜೆ ಧ್ಯಾನ ಮಾಡುವಾಗ ಅದು ಇದು ಮಾತಾಡ್ಕೊಂಡು ಜಗಳ ಆಡ್ಕೊಂಡು ಮಾಡುವವರು ಸಹ ಇದ್ದಾರೆ. ಆ ರೀತಿ ಎಲ್ಲ ಮಾಡಿದಾಗ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾವುದೇ ವಿದ್ಯೆ ಆಗಲಿ ಶ್ರದ್ಧೆಯಿಂದ ಮಾಡಿದಾಗ, ಮತ್ತೆ ನಮ್ಮ ಕಂಟ್ರೋಲ್ ಆಫ್ ಸೆನ್ಸಸ್ ಇದ್ದಾಗ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಾಗ ಜ್ಞಾನಂ ಲಭತೆ, ಜ್ಞಾನವನ್ನ ಪಡಿಬೋದು. ನಾವು ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಇಂದ ಓದಿದಾಗ ನಮಗೆ ಅದು ತಲೆಗೆ ಹೋಗುತ್ತೆ, ಒಳಗೆ ಹೋಗುತ್ತೆ, ಅದು ನೆನಪಿನಲ್ಲಿ ಇರುತ್ತೆ. ನಾವು ಅದು ಇದು ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡಿಕೊಂಡು ಈ ಕಡೆ ನೋಡ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಕಾನ್ಸಂಟ್ರೇಷನ್ ಮಾಡದೇ ಇದ್ರೆ ಕಲಿಯೋದಕ್ಕೆ ಆಗೋದಿಲ್ಲ. ಇವಾಗ ಗುರುಗಳು ಪಾಠ ಮಾಡುವಾಗ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು. ಅದು ಇದು ಕುಚೋದ್ಯಗಳನ್ನೆಲ್ಲ ಮಾಡಬಾರ್ದು. ಮಾಡಿದ್ರೆ ನಮಗೆ ತಲೆಗೆ ಹತ್ತಲ್ಲ ಓದಿದ್ದು. ಗುರುಗಳು ಹೇಳಿದ್ದು ಸಹ ನೆನಪಿನಲ್ಲಿ ಇರೋದಿಲ್ಲ. ಹಾಗಾಗಿ ಜ್ಞಾನವನ್ನ ಪಡಿತಾನೆ ಶ್ರದ್ಧಾವಾನ್. ಅದಕ್ಕೆ ನೋಡಿ ಯಾವಾಗಲೂ ನಾವು ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ, ಅದು ಇಂಟ್ರೆಸ್ಟ್ ಇಂದ ಓದಪ್ಪ, ಇಂಟ್ರೆಸ್ಟ್ ಇಂದ ಬರೆಯಪ್ಪ ಅಂತ ಹೇಳ್ತೀವಿ. ಹಾಗಾಗಿ ನನ್ನ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಜ್ಞಾನಂ ಪ್ರಜ್ಞಾನಂ ಲಬ್ಧ್ವಾ, ಅಂತಹ ಒಳ್ಳೆಯ ಜ್ಞಾನವನ್ನ ಪಡೆದು ಅಚಿರೇಣ, ಅಚಿರೇಣ ಅಂದ್ರೆ ಶೀಘ್ರಂ ಅಂತ, ಚಿರೇಣ ಅಂದ್ರೆ ನಿಧಾನ, ಅಚಿರೇಣ ಅಂದ್ರೆ ಶೀಘ್ರಂ, ಫಾಸ್ಟ್ ಆಗಿ, ಪರಾಂ ಶ್ರೇಷ್ಠಾಂ ಶಾಂತಿಂ, ಶಾಂತಿ ಸ್ಥಿತಿಯನ್ನ ಅಧಿಗಚ್ಚತಿ, ಪಡೆಯುತ್ತಾನೆ. ಆ ಒಳ್ಳೆಯ ಉತ್ತಮವಾದಂತಹ ಸ್ಪಿರಿಚುವಲ್ ನಾಲೆಡ್ಜ್ ಅನ್ನ ಪಡೆದ ಮೇಲೆ ಅವನು ಶಾಂತಿಯನ್ನ, ನೆಮ್ಮದಿಯನ್ನ, ಪರಮಾನಂದವನ್ನ ಹೊಂದುತ್ತಾನೆ. ಇದೇ ನಮಗೆ ಮುಖ್ಯ ಅಲ್ವಾ. ಇವಾಗ ಧರ್ಮ ಅರ್ಥ ಕಾಮ ಮೋಕ್ಷಗಳು, ಮೋಕ್ಷಕ್ಕೆ ತುಂಬಾ ಪ್ರಧಾನವಾದ ಸ್ಥಾನವನ್ನ ಭಾರತೀಯರು ಕೊಡ್ತಾರೆ. ಯಾಕೆಂದ್ರೆ ನಮ್ಮನದ ಗುರಿಯೂ ಸಹ ಮೋಕ್ಷವೇ ಆಗಿರಬೇಕು. ಅಂದ್ರೆ ಧರ್ಮ ಯಾಕೆ ಫಸ್ಟ್ ಹೇಳಿದ್ದಾರೆ ಅಂದ್ರೆ, ಧರ್ಮ ಮಾರ್ಗದಲ್ಲಿ ನಾವು ಅರ್ಥ ಹಣ ಸಂಪಾದನೆ ಮಾಡಬೇಕು, ಧರ್ಮ ಮಾರ್ಗದಲ್ಲಿ ಕಾಮ ಆಸೆಯನ್ನ ಈಡೇರಿಕೊಳ್ಬೇಕು, ಧರ್ಮ ಮಾರ್ಗದಲ್ಲಿ ಮೋಕ್ಷವನ್ನ ಪಡಿಬೇಕು. ಹಾಗಾಗಿ ಧರ್ಮ ಎಲ್ಲದಕ್ಕೂ ಬೇಸ್. ಧರ್ಮ ಮಾರ್ಗದಲ್ಲಿಯೇ ನಾವು ಪ್ರತಿಯೊಂದನ್ನು ಪಡಿಬೇಕು, ಅಧರ್ಮದ ಮಾರ್ಗದಲ್ಲಿ ಹೋಗಬಾರ್ದು. ಶ್ರದ್ಧಾವಾನ್ ಆತ್ಮಚಿಂತನ ಪರಃ ಜಿತೇಂದ್ರಿಯ ಚ ಪುರುಷಃ ಪ್ರಜ್ಞಾನಂ ಲಭತೆ. ಯಾರು ಶ್ರದ್ಧಾವಂತನಾಗಿರ್ತಾನೋ, ಶ್ರದ್ಧೆಯಿಂದ ನಾಲೆಡ್ಜ್ ಅನ್ನ ಗಳಿಸ್ತಾನೋ, ಆತ್ಮಚಿಂತನ ಪರಃ, ನಮ್ಮ ಬಗ್ಗೆ, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೋ, ಜಿತೇಂದ್ರಿಯ, ತನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೊಳ್ತಾನೋ, ಹತೋಟಿಯಲ್ಲಿ ಇಟ್ಕೊಳ್ತಾನೋ, ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೋ, ಅಂತಹ ಪುರುಷನು ಪ್ರಜ್ಞಾನಂ ಲಭತೆ, ಒಳ್ಳೆಯ ಜ್ಞಾನವನ್ನ, ಸ್ಪಿರಿಚುವಲ್ ನಾಲೆಡ್ಜ್ ಅನ್ನ, ಅಲೌಕಿಕ ವಿದ್ಯೆಯನ್ನ ಲಭತೆ, ಪಡೆಯುತ್ತಾನೆ. ಸಹ ತದನು ಜ್ಞಾನಂ ಪ್ರಾಪ್ಯ, ಅವನು ಅದಕ್ಕನುಗುಣವಾಗಿ ಅಂತಹ ಸುಜ್ಞಾನವನ್ನ ಪಡೆದು ಉತ್ಕೃಷ್ಟಾಂ ಶಾಂತಿಂ, ಉತ್ಕೃಷ್ಟವಾದಂತಹ ಪರಮಾನಂದವನ್ನ, ಮಾನಸಿಕ ನೆಮ್ಮದಿಯನ್ನ ಶೀಘ್ರಮೇವ ಪ್ರಾಪ್ನೋತಿ, ಬೇಗನೆ ಪಡೆಯುತ್ತಾನೆ. ಅಂದ್ರೆ ತುಂಬಾ ಟೈಮ್ ತಗೊಳ್ಳಲ್ಲ ಆ ತರ ವ್ಯಕ್ತಿ. ಯಾರಿಗೆ ಕಂಟ್ರೋಲ್ ಆಫ್ ಸೆನ್ಸಸ್ ಇದೆಯೋ, ಯಾರಿಗೆ ಆಸಕ್ತಿ ಇದೆಯೋ ಓದೋದ್ರಲ್ಲಿ, ಈಗಿನ ಕಾಲದ ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆ. ಮೊಬೈಲು, ಟಿವಿ, ಎಂಜಾಯ್ಮೆಂಟ್ ಬೇಕು ಈಗಿನ ಮಕ್ಕಳಿಗೆ. ಅದರಲ್ಲೂ ಫಿಲಾಸಫಿ ಅಂದ್ರೆ ಆಸಕ್ತಿಯನ್ನ ತೋರಿಸೋಕೆ ತುಂಬಾ ಕಡಿಮೆ. ಆದ್ರೆ ನಿಜವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಮತ್ತು ಮೋಕ್ಷಗಳಿಗೆ ತುಂಬಾ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಾವು ಸತ್ಪ್ರಜೆಗಳಾಗಬಹುದು, ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ನಾವು ಮೋಕ್ಷವನ್ನು ಕೂಡ ಪಡಿಬಹುದು. ಶ್ರದ್ಧಾವಾನ್ ಲಭತೆ, ಶ್ರದ್ಧಾವಾನ್ ಪ್ಲಸ್ ಲಭತೆ, ಇಲ್ಲಿ ಲತ್ವ ಸಂಧಿ ಅಂತ ಹೇಳ್ತೀವಿ. ಜ್ಞಾನಂ ಅಂದ್ರೆ ವಿದ್ಯಾ ಅಂತ ಬರೀಬಹುದು, ಸಮಾನಾರ್ಥಕ ಪದ. ತತ್ಪರಃ ಪ್ಲಸ್ ಸಂಯತೇಂದ್ರಿಯ, ಇಲ್ಲಿ ವಿಸರ್ಗ ಸಕಾರಾದೇಶ ಇದೆ. ಸಂಯತ ಪ್ಲಸ್ ಇಂದ್ರಿಯ, ಸಂಯತೇಂದ್ರಿಯ, ಗುಣಸಂಧಿ ಇದೆ. ಸಂಯತೇಂದ್ರಿಯ ಅಂದ್ರೆ ಜಿತೇಂದ್ರಿಯ ಅಂತ. ಜಿತಾನಿ ಇಂದ್ರಿಯಾಣಿ ಏನ ಸಹ, ಬಹುವ್ರೀಹಿ ಸಮಾಸ ಆಗುತ್ತೆ. ಇಲ್ಲೂ ಅಷ್ಟೇ, ಸಂಯತಾನಿ ಇಂದ್ರಿಯಾಣಿ ಏನ ಸಹ ಅಂದ್ರೆ ಬಹುವ್ರೀಹಿ ಸಮಾಸ ಆಗುತ್ತೆ. ಜ್ಞಾನಂ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ, ದ್ವಿತೀಯ ಏಕವಚನ. ಲಬ್ಧ್ವಾ, ತ್ವಾಂತಾವ್ಯಯ ಇದೆ, ಕೃದಂತ. ಪರಾಮ್ ಅಂದ್ರೆ ಶ್ರೇಷ್ಠಾಂ ಅಂತ ಅರ್ಥ. ಶಾಂತಿಂ ಅಚಿರೇಣ, ಅಚಿರೇಣ ಅಂದ್ರೆ ಶೀಘ್ರಂ, ಪರ್ಯಾಯ ಪದ. ಅಚಿರೇಣ ಅಪೋಸಿಟ್ ಕೇಳಿದ್ರೆ ಚಿರೇಣ ಅಂತ ಬರಿಬೇಕು. ಚಿರೇಣ, ಅಚಿರೇಣ ಪ್ಲಸ್ ಅಧಿಗಚ್ಚತಿ, ಸವರ್ಣ ದೀರ್ಘ ಸಂಧಿ ಇದೆ. ಅಧಿಗಚ್ಚತಿ ಅಂದ್ರೆ ಪ್ರಾಪ್ನೋತಿ ಅಂತ ಅರ್ಥ. ಇವಿಷ್ಟು ತಾತ್ಪರ್ಯ. ಕವಿ ಕಾವ್ಯ ಪರಿಚಯ ಹೇಳೋಣ. ಮೊದಲೇ ಹೇಳಬೇಕಿತ್ತು, ಅದು ಮರೆತು ಹೋಯ್ತು ನನಗೆ, ಇವಾಗ ಹೇಳೋಣ. ಮಹರ್ಷಿ ವೇದವ್ಯಾಸ, ವೇದವ್ಯಾಸರೇ ಮಹಾಭಾರತವನ್ನ ಬರೆದಿದ್ದು. ವಾಲ್ಮೀಕಿಯವರು ರಾಮಾಯಣ ಬರೆದಿದ್ದು. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ವೇದವ್ಯಾಸ ರಾಮಾಯಣ ಅಂತ ಬರೀತೀರಾ, ವಾಲ್ಮೀಕಿ ಮಹಾಭಾರತ ಅಂತ ಬರೀತೀರಾ. ಆತರ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕಾಲಹ ದ್ವಾಪರ ಯುಗಂ, ದ್ವಾಪರ ಯುಗದಲ್ಲಿ ಇದ್ರು ಅವರು. ದ್ವಾಪರ ಯುಗದಲ್ಲಿ ಮಹಾಭಾರತ ಆಗಿರೋದು, ತ್ರೇತಾಯುಗದಲ್ಲಿ ರಾಮಾಯಣ ಆಗಿರೋದು. ದೇಶ ಯಮುನಾ ನದಿ ದ್ವೀಪ, ಯಮುನಾ ನದಿಯ ದ್ವೀಪ, ಐಲ್ಯಾಂಡ್.
ಕೃತಯ ಇವರು ಬರೆದಂತಹ ಕೃತಿಗಳು ಅಷ್ಟಾದಶ ಪುರಾಣಾನಿ 18 ಪುರಾಣಗಳನ್ನ ಬರೆದಿದ್ದಾರೆ. ಒಂದೆರಡಲ್ಲ 18 ಪುರಾಣಗಳನ್ನ ಬರೆದಿದ್ದಾರೆ. ಮಹಾಭಾರತವನ್ನ ಬರೆದಿದ್ದಾರೆ. ಬ್ರಹ್ಮಸೂತ್ರಗಳನ್ನ ಬರೆದಿದ್ದಾರೆ. ನೋಡಿ, ಮಹಾಭಾರತ 1,00,000 ಶ್ಲೋಕಗಳನ್ನ ಒಳಗೊಂಡಿದೆ. 18 ಪುರಾಣಗಳು ಬ್ರಹ್ಮಸೂತ್ರಗಳು ಬರೆದಿದ್ದಾರೆ ಅಂದ್ರೆ ಅವರು ದೇವತಾ ಪುರುಷರೇ ಅಲ್ವಾ. ಆಮೇಲೆ ಅವರ ವಿಶೇಷ ಅಂದ್ರೆ ಅವರು ಯಾರು ಅಂತ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇಹೇ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಅಂತ ವ್ಯಾಸರ ಕುರಿತು ನಾವು ಗುರುಪೂರ್ಣಿಮೆ ದಿವಸನೂ ಈ ಶ್ಲೋಕಗಳನ್ನ ಸ್ತುತಿ ಮಾಡ್ತೀವಿ. ವ್ಯಾಸರು ವಸಿಷ್ಠರ ಮರಿಮಗ, ಶಕ್ತೇಹೇ ಪೌತ್ರ ಶಕ್ತಿ ಮಹರ್ಷಿಗಳ ಮೊಮ್ಮಗ, ಅಕಲ್ಮಷಂ ಅಂದ್ರೆ ಪರಿಶುದ್ಧರೋರು, ಪರಾಶರ ಆತ್ಮಜ ಪರಾಶರರ ಮಗ, ಒಂದೇ ಶುಕತಾತಂ ಶುಕ ಮುನಿಗಳ ತಂದೆಯಾಗಿರುವಂತಹ ತಪೋನಿಧಿಗಳಿಗೆ ಒಂದೇ ಅಂದ್ರೆ ವಂದಿಸುತ್ತೇನೆ ಅಂತ ಅರ್ಥ. ಹಾಗಾಗಿ ವ್ಯಾಸರ ಪರಿಚಯವನ್ನೂ ಮಾಡಿದ್ದಾರೆ. ಅವರ ಮಹತ್ವವನ್ನ ಈ ಶ್ಲೋಕ ಹೇಳುತ್ತೆ. ಸೊ ಕವಿ ಪರಿಚಯ ಕೇಳಿದಾಗ ಇವಿಷ್ಟನ್ನು ನೀವು ಅರಿಬೇಕಾಗುತ್ತೆ. ಈಗ ಅಭ್ಯಾಸವನ್ನು ನೋಡೋಣ. ಏಕವಾಕ್ಯೇನ ಉತ್ತರಂ ಲಿಖತ. ಕಹ ಮಹಾಭಾರತಂ ರಚಿತವಾನ್. ಯಾರು ಮಹಾಭಾರತವನ್ನ ರಚಿಸಿದರು? ಮಹರ್ಷಿ ವೇದವ್ಯಾಸ ಮಹಾಭಾರತಂ ರಚಿತವಾನ್. ಭಗವದ್ಗೀತಾ ಮಹಾಭಾರತಸ್ಯ ಕಸ್ಮಿನ್ ಪರ್ವಣಿ ಅಸ್ತಿ. ಭಗವದ್ಗೀತಾ ಮಹಾಭಾರತದ ಯಾವ ಪರ್ವದಲ್ಲಿ ಇದೆ ಅಂತ. ಭಗವದ್ಗೀತಾ ಮಹಾಭಾರತಸ್ಯ ಭೀಷ್ಮ ಪರ್ವಣಿ ಅಸ್ತಿ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಇದೆ. ಪ್ರತಿವಿಧಾಹ ಜನಾಹ ದೇವಂ ಭಜಂತೆ. ಎಷ್ಟು ರೀತಿಯ ಜನರು ದೇವರನ್ನ ಭಜಿಸುತ್ತಾರೆ. ಚತುರ್ವಿಧಾಹ ಜನಾಹ ದೇವಂ ಭಜಂತೆ. ತ್ರಯಃ ಯೋಗಾಹ ಕೆ. ಕರ್ಮ ಭಕ್ತಿ ಜ್ಞಾನ ಇತಿ ತ್ರಯಃ ಯೋಗಾಹ ಸಂತಿ. ಕಹ ಜ್ಞಾನಂ ಲಭತೆ. ಶ್ರದ್ಧಾವಾನ್ ಜ್ಞಾನಂ ಲಭತೆ. ಏನ ಸದೃಶಂ ಪವಿತ್ರಂ ನಾಸ್ತಿ. ಜ್ಞಾನೇನ ಸದೃಶಂ ಪವಿತ್ರಂ ನಾಸ್ತಿ. ರಿಕ್ತಸ್ಥಾನಂ ಪೂರಯತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಮಾ ಫಲೇಷು ಅಂತ ಫಿಲಪ್ ಮಾಡಬೇಕು. ಕರ್ಮಣೈವ ಅಂತ ಫಿಲಪ್ ಮಾಡಬೇಕು. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತ್ಯಾ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಕಾಲೇನಾತ್ಮನಿ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಂತ ಫಿಲಪ್ ಮಾಡಿ. ಮ್ಯಾಥ್ ದ ಫಾಲೋವಿಂಗ್. ವೇದವ್ಯಾಸ ಅಂತ ಇದೆ ಮಹಾಭಾರತಂ. ಭಗವದ್ಗೀತಾ ಭೀಷ್ಮ ಪರ್ವಣಿ. ಶ್ರೀಕೃಷ್ಣ ಗೀತಾಚಾರ್ಯ. ಪಾರ್ಥ ಅರ್ಜುನ. ಜ್ಞಾನಿ ಪಂಡಿತ. ವಿರುದ್ಧಾರ್ಥಕ ಪದಂ. ಕೃತಿನಃ ದುಷ್ಕೃತಿನಃ. ಸಂಯತೇಂದ್ರಿಯ ಅಸಂಯತೇಂದ್ರಿಯ. ಅಚಿರೇಣ ಚಿರೇಣ. ಸದೃಶಂ ಅಸದೃಶಂ. ಪರ್ಯಾಯ ಪದಾನಿ. ಪುಷ್ಪಂ ಕುಸುಮಂ. ಸಲಿಲಂ ಜಲಂ ಉದಕಂ ತೋಯಂ ವಾರಿ. ಎಷ್ಟು ಪದ ಇದೆ. ಪತ್ರಂ ಪರ್ಣಂ. ಪವಿತ್ರಂ ಅಪವಿತ್ರಂ. ಪವಿತ್ರಂ ಶುದ್ಧಂ ಅಂತ ಬರೀರಿ. ಅಪವಿತ್ರಂ ವಿರುದ್ಧ ಪದ ಆಗುತ್ತೆ. ಇಲ್ಲಿ ಕೇಳಿದ್ದು ಪರ್ಯಾಯ ಪದ. ಶುದ್ಧಂ ಅಂತ ಬರಿಬೇಕು. ಆಮೇಲೆ ಶ್ಲೋಕ ತಾತ್ಪರ್ಯ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 kinds of pious men begin to render devotional service unto me. The distressed, the desirer of wealth, the inquisitive, and he who is searching for knowledge of the absolute. ಶ್ಲೋಕ ಹ್ಯಾಸ್ ಟೇಕನ್ ಫ್ರಮ್ ಜೀವನ ಯೋಗ ಅಂತ ಬರದೇ ಬರಿಬೇಕು. ಯಾವುದೇ ಶ್ಲೋಕ ಸಮರಿ ಕೊಟ್ಟರು ಕೂಡ ನೀವು ಆ ಪೋಯಂ ಹೆಸರು ಬರದೇ ಬರಿಬೇಕಾಗುತ್ತೆ. ಅಂದ್ರೆ ಮಾರ್ಕ್ಸ್ಗೆ 2 ಮಾರ್ಕ್ಸ್ ಮಾತ್ರ ಕೊಡ್ತಾರೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಃ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿದ್ಯತಿ. This world there is nothing so sublime and pure as transcendental knowledge. Such knowledge is the major fruit of all mysticism, and one who has become accomplished in the practice of devotional service enjoys this knowledge within himself due course of time. 2 ಶ್ಲೋಕ ಇದೆ. ನೀವು ಎಲ್ಲಾ ಶ್ಲೋಕ ಸಮರಿ ಕಲ್ತ್ಕೊಳ್ಳೋದು ಒಳ್ಳೇದು. ಕನ್ನಡ ಅಥವಾ ಇಂಗ್ಲಿಷಲ್ಲಿ ಬರೀಬೇಕು ಅದು. ದ್ವಿತ್ರೈವಾಕ್ಯೈ ಉತ್ತರಂ. ಪ್ರತಿವಿಧಾಹ ಜನಾಹ ದೇವಂ ಭಜಂತೆ ತೇ ಚ ಕೆ. ಚತುರ್ವಿಧಾಹ ಜನಾಹ ದೇವಂ ಭಜಂತೆ ತೇ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ. ಸುಲಭ ಇದೆ. ಕರ್ಮಣಃ ವಿಷಯೇ ಭಗವತಃ ಅಭಿಪ್ರಾಯಃ ಕಃ.
ಮಾನವಾನಾಂ ಮನವಾನಂ ಆಗಿದೆ, ಇಲ್ಲಿ ಮಾನವಾನಾಂ ಅಂತ ಚೇಂಜ್ ಮಾಡ್ಕೊ. ಅಧಿಕಾರ ಕೇವಲಂ ಕರ್ಮಣ್ಯೇವ ಫಲೇಷು ನ ಕದಾಪಿ ಭವತಿ. ಮಾನವಃ ಕರ್ಮಣಃ ಫಲಸ್ಯ ಸ್ವಾಮಿ ಕರ್ಮಣಃ ಕಾರಣಂ ವಾ ನಾಸ್ತಿ ಕಿಂತು ಅಕರ್ಮಣಿ ಆಸಕ್ತಿ ನ ಭವತು ಅಂತ ಬರಿಬೇಕು. ಹೀಗೆ ಇವತ್ತಿನ ಪಾಠವನ್ನ ಮುಗಿಸೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. 3-4 ಸಲ ಈ ವಿಡಿಯೋವನ್ನ ನೀವು ನೋಡ್ತಾ ಇದ್ರೆ ನಿಮಗೆ ಸಂಸ್ಕೃತ ತುಂಬಾ ಸುಲಭ ಆಗುತ್ತೆ. ಉತ್ತಮ ಅಂಕಗಳನ್ನು ಸಹ ನೀವು ಗಳಿಸಬಹುದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಪ್ರಥಮ ಭಾಷಾ ಸಂಸ್ಕೃತ ಪಾಠಗಳನ್ನು ಸಹ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳಿಗೋಸ್ಕರ ಕೈಲಾ ಸಹಾಯ ಮಾಡೋಣ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದರಿಂದ ಯಾವುದೇ ಹಣವನ್ನ ಸಂಪಾದನೆ ಮಾಡೋ ಉದ್ದೇಶ ನಂದಿಲ್ಲ. ಮಕ್ಕಳಿಗೆ ಸಹಾಯವಾಗಲಿ ಅಂತ ನಾನು ಕರೋನಾ ಟೈಮಲ್ಲೇ ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೀನಿ. ತುಂಬ ಜನ ಶಿಕ್ಷಕರಿಗೆ, ಮಕ್ಕಳಿಗೆ ಹೆಲ್ಪ್ ಆಗಿದೆ ನನ್ನಿಂದ. ಹಾಗಾಗಿ ಅದರಿಂದ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮಕ್ಕಳಿಗೆ ಹೆಲ್ಪ್ ಆದರೆ ಅದೇ ನನಗೆ ಸಾರ್ಥಕ. ಹಾಗಾಗಿ ಎಲ್ಲರೂ ಸಹ ನನ್ನ ವಿಡಿಯೋವನ್ನು ಪುನಃ ಪುನಃ ನೋಡಿ ಸಂಸ್ಕೃತವನ್ನು ಚೆನ್ನಾಗಿ ಕಲೀರಿ. ಎಲ್ಲರಿಗೂ ಶುಭವಾಗಲಿ. SLCಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಾः.